360 ಐಟಮ್ ತಿನ್ನು ಕಾಲದೊಳಗೆ ಅವನ ಬಗ್ಗೆ ಪುಸ್ತಕನಲ್ಲಿ ಬರ್ದಿದ್ದೀರಿ. ಅವ ಮಕ್ಕಳುವಾಗ ಮಕ್ಕೊಂದ ಮೇಲೆ ತಹಜ್ಜುದ್ನ್ಯಾಗ 2 ರಕಾತ್ನೊಳಗೆ 10 ಪಾರೆ ಕುರಾಣದ ತಿಲಾವತ್ ಮಾಡ್ತಿದ್ದ. 10 ಪಾರೆ ಕುರಾಣದ ತಿಲಾವತ್ ಮಾಡ್ತಿದ್ದ. 2 ರಕಾತ್ ತಹಜ್ಜುದ್ ನಮಾಜೊಳಗೆ. ಊಟ ಏನು ಮಾಡ್ತಿದ್ದ? 360. ಆದ್ರೆ ರಾತ್ರಿ ಏನ್ರಿ 10 ಪಾರ ಕುರಾಣದ 2 ರಕಾತ್ನೊಳಗೆ ಓದ್ತಿದ್ದ. ಅಲ್ಲಾಹ್ ಅಕ್ಬರ್. ಇವತ್ತು ನೋಡ್ರಿ ನಾವು ಅಲ್ಲ, ಇವತ್ತು ಬಡುವಂಥ ಮನುಷ್ಯ ಇದ್ದರೂ ಮುಸಲ್ಮಾನರ ಮನೆಯೊಳಗೆ 3-4 ಐಟಮ್ಗಳಂತೂ ಇದ್ದೇ ಇರ್ತಾವಲ್ರಿ. 3-4 ಐಟಮ್ ಅಂತೂ ಇದ್ದೇ ಇರ್ತಾವ. ಆದ್ರೆ ನಾವು ಕುರಾನ್ ತಿಲಾವತ್ ಬಿಡ್ರಿ, ನಮಾಜ್ ಆದಮೇಲೆ 2 ರಕಾತ್ ನಫಲ್ ನಮಾಜ್ ಹತ್ತು ಮಾಡಕ್ಕೆ ನಮ್ಗೆ ಟೈಮ್ ಇಲ್ಲ. ಭಾಳ ಟೈಮ್ ತಗತ್ತು ಬಂದೀವಿ ನಾವು ಮರ ಜೋಡ್ನಾಗ. ಅದಕ್ಕೆ ನಾವು ಬರೋದಿಲ್ಲ. ಬರೇ ಬಯಾನ ಮಾಡ್ಕೊತ ಕುಂದಿರ್ತಾರೆ ಇಲ್ಲಿ ನಮ್ಗೆ. ಏನು ಬಯಾನ ಕೇಳೋದು? 2 ರಕಾತ್ ಹೆಚ್ಚು ನಮಾಜ್ ಮಾಡಿ ದುವಾ 10 ನಿಮಿಷ ಹೆಚ್ಚು ಆತಂದ್ರೆ, ನಮ್ಮ ಮನ್ಯಾಗ ಒಬ್ರು ಹಿರಿಯರು ಅದಾರ್ರಿ, ಕಾಕಾರು. ಒಮ್ಮೆ ಏನಾತಪ್ಪ ಅಂದ್ರೆ, ರಂಜಾನ್ ನಮಾಜ್ ಆದಮೇಲೆ, ರಂಜಾನ್ ತಿಂಗಳು ಎಲ್ಲಿ ಮಾಡ್ತೀವಿ, ಈದ್ಗಾದೊಳಗೆ ಈದುಲ್ ಫಿತರ್ ನಮಾಜ್ ಮಾಡ್ತೀವಲ್ಲ, ಈದುಲ್ ಫಿತರ್ ನಮಾಜ್ ಮಾಡಿದ ಮೇಲೆ ಬಯಾನ ಆದಮೇಲೆ ನನಗೆ ದುವಾ ಕುಂದಿಸಿದ್ರು. ನಾನು ಸ್ವಲ್ಪ ದುವಾ ಹೆಚ್ಚು ಮಾಡಿದ್ನಿ, ಸ್ವಲ್ಪ ಟೈಮ್ ಹೆಚ್ಚಿಗೆ ತೊಗೊಂಡ್ನಿ. ಹೆಚ್ಚಿಗೆ ತೊಗೊಂಡ್ರೆ ಅವ್ರ ಮಗ್ಳು ಬಂದು ನಮಾಜ್ ದುವಾ ಆದಮೇಲೆ ಏನು ಹೇಳಿದ್ರು, ಮೌಲಾನಾರ ನೀವು ಇನ್ನೂ ಸ್ವಲ್ಪ ಹೆಚ್ಚು ದುವಾ ಮಾಡಿದ್ರೆ ಬಕ್ರೀದ್ ನಮಾಜ್ ಬಂದು ಬಿಡ್ತಿತ್ತು ಅಂತ ಹೇಳಿದ್ರು. ಏನು ಹೇಳಿದ್ರಿ? ನೀವು ಇನ್ನೂ ಸ್ವಲ್ಪ ಹೆಚ್ಚು ದುವಾ ಮಾಡಿದ್ರೆ ಅಂದ್ರೆ ಬಕ್ರೀದ್ ನಮಾಜ ಬಂದು ಬಿಡ್ತಿತ್ತು. ಈಗ ನೋಡ್ರಿ, ದುವಾ ಮಾಡೋಕ್ಕೂ ಟೈಮ್ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಮ್ಮ ಹಿರಿಯರು ಕೇಳ್ತಾರೆ, ಈಗ ಪ್ರಶ್ನೆ ಮಾಡಕತ್ತಾರ, ನಾವು ಡಾಕ್ಟ್ರ್ ಇಂತಜಾರದೊಳಗೆ ಹೆಚ್ಚು ಕುಂದಿರ್ತೀವೋ ಏನು ದುವಾದಾಗ ಹೆಚ್ಚು ಕುಂದಿರ್ತೀವಿ? ಡಾಕ್ಟ್ರ್ ಯಾವುದಿಲ್ರಿ, ಏನು ದುವಾದ ಹೆಚ್ಚು ಕುಂದಿರ್ತೀವೋ? ಡಾಕ್ಟ್ರ್ ಯಾವಾಗ ಬರ್ತಾನೋ ದವಾಖಾನೆ ಹೋಗಿ ನೋಡ್ರಿ, ಸ್ವಲ್ಪ 3 ತಾಸು 4 ತಾಸು ಸ್ಕ್ಯಾನಿಂಗ್ ಮಾಡುವಾಗ ನೋಡ್ರಿ ನಂಬರ್ ಹಚ್ಕೊತಿರ್ತಾನ. ಅಲ್ಲಾಹು ಅಕ್ಬರ್. ಡಾಕ್ಟ್ರ್ ಅಂತೇಳಿ ನಾವು ಹೆಚ್ಚು ಸಮಯ ತೆಗಿತೀವಿ. ಆದ್ರೆ ಅಲ್ಲಾನ ಮನ್ಯಾಗ 5-10 ನಿಮಿಷ ದುವಾ ಮಾಡಿದ್ರೆ ಹಿಂಗೆ ಟೈಮ್ ಇಲ್ಲ. ಆದ್ರೆ ಈ ಮಾತು ನಾವು ನಮ್ಮ ಊರಾಗ ಕೇಳ್ತೀವಿ. ಏನಪ್ಪ ಅಂದ್ರೆ, ಸಾಹೇಬ್ರೆಲ್ಲ ನಮಾಜ್ ಮಾಡ್ಬೇಕಂತೀನಿ, ಅದ್ರ ಟೈಮ ಸಿಗಲಿಲ್ಲ. ಜಿಕರ್ ಮಾಡ್ಬೇಕಂತೀನಿ, ಆದರೆ ಜಿಕರ್ ಟೈಮ ಸಿಗೋದಿಲ್ಲ. ಯಾಕಂದ್ರೆ ತೋಟ ಪಟ್ಟಿ, ಬಂಗ್ಲೆ, ಮನೆ, ಹೊಲ, ಮಕ್ಕಳಿಗೆ ಫೋನ್ ಬರೋದು ಬಿಡೋದು ಎಲ್ಲ 12 ಕೆಲಸ ರೀ ಮೌಲಾನಾರಾಗೆ. ಟೈಮ್ ಸಿಗೋದು. ಈ ಮಾತಂತ ನಾವು ಕೇಳ್ತೀವಿ, ಹೌದಿಲ್ರಿ? ಆದ್ರೆ ಈ ಮಾತು ಎಲ್ಲಾರ ಕೇಳೇನ್ರಿ? ರಾತ್ರಿ ಮೌಲಾನಾರ ರಾತ್ರಿ ಎದ್ಯಾಗ ನುಸಾಕತ್ರ ಬೆವರ್ ಬತ್ತು, ಏನು ಮಾತಾಡ್ಬೇಕು ಅನ್ನೋದು ಬರಲಿಲ್ಲ. ಆದ್ರೆ ಡಾಕ್ಟ್ರ್ ಅಂತಿಲ್ಲ ಹೋಗಾಕ ಟೈಮ ಸಿಗಲಿಲ್ಲ. ಇಂಥ ಹೇಳಿದ ಎಲ್ಲರೂ ಕೇಳೇನ್ರಿ? ಯಾಕ್ರಿ ಹಿರಿಯರ? ಹೊನ್ನಾಳದವರು, ತುಮ್ಮೂರು ಅವರು, ಗಿರಿಸಾಗರದವರು, ಅನಗೋಡಿಯವರು, ರೊಳ್ಳಿಯವರು ಹೇಳ್ರಲ್ಲ ಸ್ವಲ್ಪ. ಯಾರು ಹೇಳ್ಯಾರನ್ರಿ? ಭಾಳ ಕಷ್ಟ ಆತ್ರ, ಭಾಳ ಏನು ಹೇಳಬೇಕಾದ್ರೆ ಮಾತಾಡಕ್ಕೆ ಬರೋಕತ್ತಿದ್ದಿಲ್ಲ, ಪರಿ ಎದ್ಯಾಗ ನುಸಾಕತ್ತಿತ್ತು. ಆದ್ರೆ ನನಗೆ ಡಾಕ್ಟ್ರ್ ಅಂತಿಲ್ಲ ಹೋಗಾಕ ಟೈಮ್ನ ಸಿಗಲಿಲ್ಲ. ಯಾರು ಹೇಳ್ಯಾರನ್ರಿ? ರಾತ್ರಿ 2 ಗಂಟೆ ಆಗಿದ್ರು ಗಾಡಿ ಮಾಡ್ಕೊಂಡು ಹೋಗಿ ಡಾಕ್ಟ್ರ್ ಬಾಗಿಲ ಬಡ್ದು ಏನ್ರಿ ಅವ ಉಪಚಾರ ಮಾಡುವಂಥದ್ದು ವಿಚಾರ ಮಾಡ್ಕೋತಾನ. ಆದರೆ ನಮಾಜ್ಗೆ ಟೈಮ್ ಸಿಗಲಿಲ್ಲ, ಜಿಕ್ರಿಗೆ ಟೈಮ್ ಸಿಗಲಿಲ್ಲ, ಗಶ್ತ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಮಸೀದ್ ಜಮಾತ್ ಕುಂದ್ರಾಗ ಟೈಮ್ ಸಿಗಲಿಲ್ಲ, ಮಸೀದ್ನೊಳಗೆ ತಾಲೀಮ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಮನೆಯೊಳಗೆ ತಾಲೀಮ್ ಮಾಡೋಕ್ಕೆ ಟೈಮ ಸಿಗಲಿಲ್ಲ, ದುವಾ ಮಾಡೋಕ್ಕೆ ನಮಗೆ ಟೈಮ ಸಿಗಲಿಲ್ಲ, ನಮಾಜ್ ಮಾಡೋಕ್ಕೆ ಟೈಮ ಸಿಗಲಿಲ್ಲ. ಈ ಮಾತಂತ ಹೇಳ್ತಾರೆ. ನೋಡ್ರಿ, ಜನಾಜ ನಮಾಜ್ ಮಾಡೋಕ್ಕೆ ಎಲ್ಲಿಂದ ಬರ್ತಾರ? 100 ಕಿಲೋಮೀಟ್ರಿಂದ ಬರ್ತಾರ, 200 ಕಿಲೋಮೀಟ್ರ್ ಬರ್ತಾರ, ಗೋವಾದಿಂದ ಬರ್ತಾನ, ಬೆಂಗಳೂರಿಂದ ಬರ್ತಾನ, ಏನ್ರಿ ಬಂಬೈಲಿಂದ ಬರ್ತಾನ, ಚಿಲ್ಕರಿಂದ ಬರ್ತಾನ. ಒಂದು ಸ್ವಲ್ಪ ಟೈಮ್ ತೆಗಿರಿ ಮೌಲಾನಾರ, ಸ್ವಲ್ಪ ಬರಾಕತ್ತಾರ. ನಮಾಜ್ ಮಾಡಕ್ಕ? ಜನಾಜ ನಮಾಜ್ಗೆ ಏನತ್ತಾರ? ನಮಾಜೆ ಫರ್ಜಿ ಕಿಫಾಯ. ಜನಾಜ ನಮಾಜ್ ಏನತ್ತಾರೆ? ಫರ್ಜಿ ಕಿಫಾಯ ನಮಾಜ್. ಅದ್ರ ಅರ್ಥ ಏನಪ್ಪ ಅಂದ್ರೆ, ಊರಿನವರು 4-5 ಮಂದಿ ಕೂಡಿಸಿ ನಮಾಜ್ ಮಾಡಿದ್ರೆ ನಮ್ಮ ಜಿಮ್ಮೆದಾರಿ ಪೂರ್ತಿ ಆಯ್ತು. ಅದಕ್ಕೆ ಫರ್ಜೆ ಕಿಫಾಯ ಅಂತಾರೆ. ಆದ್ರೆ ಮುಂಜಾನೆ ನಮಾಜ್ ಮಾಡೋದು ಫರ್ಜ್ ಐತಿ. ಫರ್ಜಿ ಕಿಫಾಯ ನಮಾಜ್ ಮಾಡಕ್ಕೆ 100 ಕಿಲೋಮೀಟ್ರಿಂದ ಬರಾಕತ್ತಾನ. ಅದು ಮುಂಜಾನೆ ಫರ್ಜ್ ನಮಾಜ್ ಮಾಡಕ್ಕೆ 10 ಹೆಜ್ಜೆ ನಡೆದ ಮಸ್ಜಿದ್ ಬರಾಕ್ತಾರಿಲ್ಲ. ಸುಬ್ಹಾನಲ್ಲಾಹ್. 10 ಹೆಜ್ಜೆ ನಡೆದ ನಮಾಜ್ಗೆ ಬರುತ್ತೆ. ಭಾಳಷ್ಟು ಮನೆಗಳು ಹಿಂಗೆ ಇರ್ತಾವ, 1 ಹೆಜ್ಜೆ ಒಳಗಿಟ್ರೆ ಮಸೂದೆಗೆ ಇಡ್ತಾನೆ, ಆದ್ರೆ ಅವಂಗೂ ನಮಾಜ್ ಮಾಡಕ್ಕೆ ತೌಫೀಕ್ ಇಲ್ಲ.
ಒಬ್ಬ ಹಳ್ಳಿಯೊಳಗೆ ಇದು ಮಾತು ಹೇಳಿ ಕೇಳೀವಿ ನಾವು, ಈ ಮಾತು ಕೇಳಿ ಹಳ್ಳಿಯಾಗ ಯಾವತ್ತೂ ನಮಾಜಿಗೆ ಬರ್ತಿದ್ದಿಲ್ಲ. ಒಂದು ದಿವಸ ಏನೈತಿ ಮಸೂತಿಯಾಗಿ ಬಂದಂತ. ಎಲ್ಲರಿಗೂ ಯಾವಾಗ ಬರ್ಲಾರ್ದವ್ ಬಂದಿಲ್ಲೋ ಗೌಸೂರ್ ಸಾಬ ಅಬ್ದುಲ್ ಸಾಬ ಅಂತ ಹೇಳಿದಾಗ, ನಾಯಲ್ಲಿ ಬರ್ತಿದ್ದೆ, ಎಮ್ಮೆ ಕಳ್ಕೊಂಡೈತಿ, ಎಮ್ಮೆ ಐತಿ ನೋಡಕ್ಕೆ ಬಂದಿನಂತ. ನಾವು ಮಸೀದಿಗೆ ನಾ ಬಂದಿಲ್ಲ, ಎಮ್ಮೆ ಏನು ಕಳ್ಕೊಂಡೈತಲ್ಲ ಅದು ಮಸೂತಿಯಾಗ ಏನಾರು ಬಂದೈತಿ ನೋಡಕ್ಕೆ ಬಂದಿನಂತ. ಇಂಥವ್ರು ಅದಾರ. ಜನಾಜ್ ನಮಾಜ್ ಮಾಡಿಸಿದ ಮೇಲೆ ಸ್ವಲ್ಪ ಊರಾಗ ಕಬ್ರಸ್ತಾನ ಸ್ವಲ್ಪ ದೂರ ಇರ್ತಾವಲ್ಲ, ಇನ್ನು ಮಗ್ಲ ಇರ್ತಾವೆ. ಆ ನಮಾಜ್ ಏನೈತಿ ಮಸೀದ್ ಮುಂದೆ ಆಯ್ತು, ಜನಾಜಿಗೆ ನಮಾಜು ಆದಮೇಲೆ ಎಲ್ಲರೂ ಕಬ್ರಸ್ತಾನಕ್ಕೆ ಜನಾಜ ತೊಗೊಂಡು ಹೋಗಕತ್ತರು. ಸಾತಿನವರು ಅಮೀರ್ ಸಾಬ್ರು ಹೇಳಿದ್ರಂತ, ಬರ್ರಿ ಇಲ್ಲೇ ಐತಿ ಕಬ್ರಸ್ತಾನ ಹೋಗಿ ಬರೋನು, ತದ್ಫೀನ್ ಮಾಡಿ ಬರೋನು ಅಂತ. ಆವಾಗ ಅವ ಏನು ಹೇಳಿದಂತ, ಸಾಹೇಬ್ರ ಭಾಳ ಕಷ್ಟಲಿಂದ ಭಾಳ ಟೈಮ್ ತಗಂದು ನಾನು ಬಂದಿನ ನಮಾಜ್ ಮಾಡಕ್ಕೆ, ನಮ್ಮೇಲೆ ಎಲ್ಲಿ ಟೈಮ್ ಐತಿ, ದುನಿಯಾದ ಅಲ್ಲಿಗೆ ಲೇಬರ್ ಅದಾರ, ದುನಿಯಾದ ಫ್ಯಾಕ್ಟ್ರಿ ಕೆಲಸ ಐತಿ, ನಮ್ಮದು ದೊಡ್ಡ ಕೆಲಸ ಐತಿ, ಎಲ್ಲ ಕೆಲಸ ಹಿಂದೆ ಮುಂದೆ ಮಾಡಿ ಬಂದೀನಿ, ನಮಾಜ್ ಮಾಡೋದು ದೊಡ್ಡ ಕಟ್ಟಿನಿತ್ತು, ಎಲ್ಲ ನೀವು ಮಾಡ್ಕೋರಿ, ನೀವೆಲ್ಲ ಮಾಡ್ಕೋರಿ, ನಾನು ಹೋಗ್ತೀನಿ ಅಂತ ಅವ ಎಲ್ಲರಿಗೂ ಕಬರ್ಸ್ತಾನ ಕಳಿಸಿದ. ಇವೇನೈತಿ ಫ್ಯಾಕ್ಟ್ರಿಗೆ ನಡೆದ. ಆ ಕಾರ್ನಾಗ ಬಂದಿದ್ದಲ್ಲ, ದಾರ್ಯಾಗ ಹೋಗಕತ್ತಿದ್ದ, ಆತಾಗಿತ್ತಾಕ ಗಫಲತ್ ಆಯ್ತು, ಏನಾಯ್ತು, ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಎದಕ್ಕೆ ಆಕೈತಿ? ಆಕ್ಸಿಡೆಂಟ್ ಗಫಲತ್ ಸಲುವಾಗಿ ಆಕೈತಿ. ದೊಡ್ಡ ಗಫಲತ್ ಇತ್ತಂದ್ರೆ ಹೇಳ್ರಿ ಆಕ್ಸಿಡೆಂಟ್ ಆಕೈತಿ. ಗಾಡಿ ಇವಾಗ ನೋಡ್ರಿ, ಯಾರು ಗಾಡಿ ನಡೆಸ್ತಿರ್ತಾನ, ಡ್ರೈವರ್ ರಿಕಾರ್ಡ್ ಹಚ್ಕೋತ ನಡೆಸ್ಕೋತ ಕೂತಿರ್ತಾನ, ಅದು ಎಲ್ಲರೂ ಮಕ್ಕೊಂದಿರ್ತಾರೆ. ನಾವು ಎಲ್ಲರೂ ಮಕ್ಕೊಂದಾರ, ನಾನು ಸ್ವಲ್ಪ ಮಕ್ಕೊಂದೆ ಅಂದ್ರೆ ಇದು ಬೆಂಗಳೂರಿಗೆ ಹೋಗೋದು ಗಾಡಿ ಸೀದಾ ಕಬ್ರಸ್ತಾನ್ಗೆ ಹೋಗ್ತೈತಿಲ್ರಿ. ಯಾಕಂದ್ರೆ ಅವ್ನು ಗಫಲತ್ನಾಗ ನಡೆಸೋದಿಲ್ಲ, ಅವ್ನು ಸ್ವಲ್ಪ ಗಫಲತ್ ಬತ್ತಂದ್ರೆ ಎಲ್ಲಿ ಹೋಗ್ತೈತ್ರಿ ಗಾಡಿ? ಸೀದಾ ಕಬ್ರಸ್ತಾನ್ಗೆ ಹೋಗ್ತೈತಿ. ಅಲ್ಲಾಹು ಅಕ್ಬರ್. ಆಕ್ಸಿಡೆಂಟ್ ಎದಕ್ಕೆ ಆಕೈತಿ? ಗಫಲತ್ಲಿಂದ ಆಕೈತಿ. ಆಕ್ಸಿಡೆಂಟ ಗಫಲಿಂದ. ಹಜರತ್ ಮೌಲಾನ ಯೂಸುಫ್ ಸಾಬ್ ರಹಮತುಲ್ಲಾ ಅಲಿ ಹೇಳ್ತಿದ್ರು, ಏನಪ್ಪ ಅಂದ್ರೆ ನೋಡ್ರಿ, ಪರ್ಫೆಕ್ಟ್ ಡ್ರೈವರ್ಲಿಂದ ಆಕ್ಸಿಡೆಂಟ್ ಆಗೋದಿಲ್ಲಂತ್ರಿ. ಪರ್ಫೆಕ್ಟ್ ಡ್ರೈವರ್ಲಿಂದ ಆಕ್ಸಿಡೆಂಟ್ ಆಕೈತಿ, ಅದು ಪರ್ಫೆಕ್ಟ್ ಇರೋಂಥ ಅರ್ಧ ಮುರ್ಧ ಡ್ರೈವರ್ ಇರ್ತಾನಲ್ಲ ಅವ್ರಿಂದ ಆಕ್ಸಿಡೆಂಟ್ ಆಗೋದಿಲ್ಲಂತ. ಯಾಕಪ್ಪ ಅಂದ್ರೆ ಅರ್ಧ ಮುರ್ಧ ಇದ್ದವ ಡ್ರೈವರ ಹಿಂದೆ ಮುಂದೆ ನೋಡ್ಕೋತ ಅಂಜ್ಕೋತ ನಡೆಸ್ತಿರ್ತಾನಂತ. ಅದು ಪರ್ಫೆಕ್ಟ್ ಇದ್ದಾವ ಕಾಲ ಮ್ಯಾಗಿಟ್ಟ ಏನೈತಿ ನಡೆಸ್ತೀರಿ. ಯಾಕೆ ನಾನು ಪರ್ಫೆಕ್ಟ್ ಇದ್ದೀನಿ, ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಇದೇ ಯಮಕ್ನೊಳಗೆ ಗಾಡಿ ನಡೆಸ್ತಿರ್ತಾನ, ತಾನು ಹೋಗ್ತಾನ ಮತ್ತು ಎಲ್ಲರಿಗೆ ತಗೊಂಡು ಹೋಗ್ತಾನೆ. ಅಲ್ಲಾಹು ಅಕ್ಬರ್. ಇವ ನಾನು ಟೈಮ್ ಭಾಳ ಐತಿ, ಭಾಳ ಯಾಕಂದ್ರೆ ಟೈಮ್ ಶಾರ್ಟ್ ಟೈಮ್ ತೆಗೆದು ಬಂದೀನಿ. ಯಾಕಂದ್ರೆ ಅಲ್ಲಿ 12 ಫೋನ್ ಬರ್ತಿರ್ತಾವ, 12 ಮಂದಿ ಕೆಲಸ ಮಾಡಕತ್ತಾರ, ನನ್ನ ಫ್ಯಾಕ್ಟ್ರಿ ಕೆಲಸ ಐತಿ ಅದೈತಿ ಅಂತ ಅವ್ನು ಕಬ್ರಸ್ತಾನಕ್ಕೆ ಹೋಗಲಿಲ್ಲ. ದಾರ್ಯಾಗ ಇದೇ ಗುಂಗಿನ್ಯಾಗ ನಡೆದಿದ್ದ, ಏನು ಸ್ವಲ್ಪ ಗಫಲತ್ ಆಯ್ತು, ಆಕ್ಸಿಡೆಂಟ್ ಆಗಿ ಮುಗಿದೋತು ಒಂದು ಕೆಲಸ. ಅಲ್ಲಾಹು ಅಕ್ಬರ್. ಮತ್ತು ಸತ್ ಮೇಲೆ ಏನು ಮಾಡ್ತಾರೆ? ಜಳಕ ಮಾಡಿಸ್ತಾರ, ಕಪ್ಪನ ಉಡಿಸ್ತಾರ, ಅತ್ತರ ಹಚ್ತಾರ, ಹೊತ್ಕೊಂಡು ಎಲ್ಲಿ ಕಂದು ತೊಗೊಂಡ್ಬರ್ತಾರೆ ಕಬ್ರಸ್ತಾನಕ್ಕೆ. ಇವು ಸಂಜಿನಾಗ ಕಬ್ರಸ್ತಾನಕ್ಕೆ ಏನು ಬಂದಲ್ಲ, ಸಂಜಿನಾಗ ಒಂದು 10 ನಿಮಿಷ ಸಲುವಾಗಿ ಬಂದು ಏನು ಕಾಯಮ ಬಂದ? 10 ನಿಮಿಷ ಬಾರೋಪ ಅಂದ್ರೆ ಕಬ್ರಸ್ತಾನಕ್ಕೆ ಬರಲಿಲ್ಲ. ಇವು ಕಾಯಮ ಕಬ್ರಸ್ತಾನಕ್ಕೆ ಬಂದ, ಕಾಯಮ ಕಬ್ರಸ್ತಾನಕ್ಕೆ ಬಂದ. ಅಲ್ಲಾಹು ಅಕ್ಬರ್. ಮುಂಜಾನೆ ನಮಾಜ್ದೊಳಗೆ ಒಬ್ಬ ಸಾತಿ ಅಮೀರ್ ಸಾಹೇಬರು ಜಿಮ್ಮೆದಾರರು ಎದ್ದು ನಿಂತು ಒಬ್ಬರು ಹೇಳಿದರು, ನೋಡ್ರಿ ಒಬ್ಬರು ಹಾಜಿ ಸಾಹೇಬರು ತೀರ್ಕೊಂಡಾರ, ಅವ್ರದ್ದು ನಮಾಜಿ ಜನಾಜ ಅಸರ್ನೊಳಗೆ ಐತ್ರಿ, ಎಲ್ಲರೂ ಬಂದು ದುಆ ಮಗ್ಫಿರತ್ ಮಾಡಿರಿ ಅಂತ ಎಲಾನ್ ಮಾಡಿದ್ರು. ಎಲಾನ್ ಆದಮೇಲೆ ಸಂಜೆಯಾಗಿ ಏನೈತಿ ಕಬ್ರಸ್ತಾನಕ್ಕೆ ಈ ಮಸೂತಿಗೆ ಜನಾಜ ಅಲ್ಲಿ ಮಸೂತಿ ಹೊರಗೆ ಅಂಗಳದೊಳಗೆ ಜನಾಜ ನಮಾಜ್ ಹಾಕಿತ್ತು. ಸಂಜೆನಾಗ ಒಂದು ಬರಲಿಲ್ಲ. ಎಷ್ಟು ಬಂದು ರೀ ಜನಾಜ? 2 ಬಂದು. ನಮಾಜ್ ಮಾಡುವಂಥ ಇಮಾಮ್ ಸಾಹೇಬರು ಕೇಳಿದ್ರಂತ, ಇಲ್ಲೋ ಮುಂಜಾನೆ 1 ಜನಾಜ ಎಲಾನಾಗೈತಿ, ಇದು 2ನೇ ಜನಾಜ ಯಾರ್ದು ಅಂತ ಕೇಳಿದ್ರಂತ. ಆವಾಗ ಜಮಾತ್ ಸಾತಿಗಳು ಹೇಳಿದ್ರಂತ, ಹಜರತ್ ಅವ್ರ ಏನು ಹೇಳ್ರಿ, ಮುಂಜಾನೆ ಎದ್ದು ನಿಂತು ಏನು ಎಲಾನ ಮಾಡಿದ್ದಲ್ಲ ಅವಂದ ಜನಾಜ ಅಂತ ಹೇಳಿದ್ರಂತ. ಮುಂಜಾನೆ ಎದ್ದು ನಿಂತು ಏನು ಎಲಾನ ಮಾಡಿದಲ್ರಿ ಅವಂದ ಜನಾಜ ರೀ ಇಮಾಮ್ ಸಾಹೇಬ್ರ ಅಂತ ಹೇಳಿದ್ರಂತ. ಅಲ್ಲಾಹು ಅಕ್ಬರ್. ಇವತ್ತು ನೋಡ್ರಿ ನಮ್ಗೆ ಜನಾಜ ನಮಾಜ್ ಮಾಡೋ ಸಲುವಾಗಿ ಟೈಮ್ ಐತಿ, ಆದ್ರೆ ಫರಜ್ ನಮಾಜ್ ಮಾಡೋಕೆ ನಮಗೆ ಟೈಮ್ ಇಲ್ಲ. ಅದೇ ಮಾತು ನಾನು ಮೊನ್ನೆ ಕಬ್ರಸ್ತಾನದೊಳಗೆ ಹೇಳಿ ಜನಾಜ ಮುಂದೆ ಹೇಳಿದ್ನಿ. ನಾವು ಮಸೂತಿ ಒಳಗೆ ಮಸ್ಜಿದ್ ಒಳಗೆ ಏನ್ರಿ ನಮ್ಮ ಮದ್ರಸದೊಳಗೆ ಬರೆದು ಹಾಕಿರ್ತೀವಿ ಏನಂದ್ರೆ, ನಮಾಜ್ ಪಡೋ ಇಸ್ಸೆ ಪಹಲೆಗೆ ತುಮಾರಿ ನಮಾಜ್ ಪಡಿ ಜಾಯ್. ನಮಾಜ್ ಮಾಡಿರಿ, ಇದಕ್ಕಿಂತ ಮುಂಚೆ ನಿಮ್ಮ ನಮಾಜ ಮಾಡ್ಲಕ್ಕ ತಯಾರಿರ್ತಾರಲ್ಲ ಅದಕ್ಕಿಂತ ಮುಂಚೆ ನಮಾಜ್ ಮಾಡಬೇಕು.
ನಮಾಜ್ ಮಾಡ್ರಿ. ಇದಕ್ಕಿಂತ ಮುಂಚೆ ನಮ್ಮ ನಮಾಜ ಮಾಡೋಕ್ಕೆ ಮುಂಚೆ ನಮಾಜ್ ಪಡೋ, ಇಸ್ಸೆ ಪಹಲೆ ಕಿ ತುಮಾರಿ ನಮಾಜಿ ಜನಾಜಾ ಪಡಿ ಜಾಯೆ. ಅಲ್ಲಾ. ಆದ್ರೆ ಈ ಮಾತೆಲ್ಲ ಹೇಳಿದ್ರೆ ಮಂದಿ ಏನಂತಾರ, ನೀವು ಹೇಳಿದ ಮಾತು ಎಲ್ಲ ಚಲೋ ರೀ, ಜಮಾತ್ನಾಗ ಹೋಗಬೇಕು, ಜಿಕರ್ ಮಾಡಬೇಕು, 3 ದಿವ್ಸ ಹೋಗಬೇಕು, 4 ದಿವ್ಸ ಹೋಗಬೇಕು, ಏನ್ರಿ ಕುರಾನ್ ಪಠನೆ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಎಲ್ಲ ಚಲೋ ಕೆಲಸ ರೀ, ಎಲ್ಲ ಚಲೋ ನಾವು ಮಾಡ್ಬೇಕಂತೀವಿ. ಆದ್ರೆ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಂಡ ಮೇಲೆ ಮಾಡ್ಕೋತೀರಿ. ಎಲ್ಲ ಜಮಾತ್ನಾಗ ಹೋಗೋದು 4 ದಿವ್ಸ 4 ತಿಂಗಳ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಳಲ್ಲ. ಏನು ಹೊಲ ಮನಿ ತಾಟ್ ಪಟ್ಟಿ ಬಂಗ್ಲೆ, ಮಕ್ಕಳ ಬಗ್ಗೆ, ಹೆಂಡ್ರ ಬಗ್ಗೆ, ಅಂತಂಬರ್ ಸ್ವಲ್ಪ ಸೆಟ್ಟಿಂಗ್ ಆದಮೇಲೆ, ಲಗ್ನ ಸ್ವಲ್ಪ ಸೆಟ್ಟಿಂಗ್ ಆಗಲಿ, ಹೊಲದ ಸೆಟ್ಟಿಂಗ್ ಆಗಲಿ, ಕಬ್ಬಂದು ಕಟಿಂಗ್ ಆಗಲಿ, ಅದಲ್ರಿ, ಎಲ್ಲ ಸೆಟ್ಟಿಂಗ್ ಆದಮೇಲೆ ನಾನು ಹೋಗ್ಬೇಕಿರಲ್ಲ ಅಂತ 1 ವರ್ಷ ಹೊತ್ತು, 2 ವರ್ಷ ಹೊತ್ತು, 3 ವರ್ಷ ಹೊತ್ತು, 4ನೇ ವರ್ಷ ಏನಾತಂದ್ರೆ ನೀವು ಸೆಟ್ಟಿಂಗ್ ಮಾಡವ ಶೆಟ್ಟದು ಹೋದ, ಸೆಟ್ಟಿಂಗ್ ಮಾಡವ ಶೆಟ್ಟದು ಹೋದ. ಶೆಟ್ಟದ ಮೇಲೆ ಏನು ಮಾಡ್ತಾರೆ, ಬೈ ಗುಸುಲ್ ಕಿ ತಯಾರಿ ಕರೋ, ಕಪನ್ ಕಿ ತಯಾರಿ ಕರೋ, ಮೈಬೂಬ್ ಮೌಲಾನಾಗೆ ಫೋನ್ ಮಾಡ್ರಿ ಲಘುನ. ಏನು ರಾತ್ರಿ ಆಗೈತ್ರಿ, ಹೇಗೇನಿಲ್ಲ, ಏನು ಸಿಗೋದಿಲ್ಲ, ಲಘುನ ಗೈಬಿ ಸಾಬ್ 10ಗೆ ಫೋನ್ ಮಾಡಿರಿ, ಎಲ್ಲ ತೆಗೆದು ಎಲ್ಲ ಕೊಡ್ತಾನೆ, 10 ಕೊಡ್ತಾನೆ, ಊದುಬತ್ತಿ ಕೊಡ್ತಾನೆ, ಕಪನ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ, ಫೋನ್ ಮಾಡಿರಿ, ಎಲ್ಲ ಫಿಕರ್ ಹಾಕೈತಿ. ಎಲ್ಲ ಒದ್ಗೊಂದು 4 ಹೆಗಲ ಮ್ಯಾಗ ಕರ್ಕೊಂಡು ತೊಗೊಂಡು ಎಲ್ಕೊಂಡು ಬರ್ತಾರೆ, ಕಬ್ರಸ್ತಾನ ತೊಗೊಂಡು ಬರ್ತೇನೆ ರೀ. ಕಬ್ರಸ್ತಾನಕ್ಕೆ ಎಲ್ಲ ಹೋಗ್ತೀವಿ. ಆದ್ರೆ ಕಬ್ರಸ್ತಾನಕ್ಕೆ ಹೋದರೂ ನಮ್ಗೆ ನಮ್ಮ ಮರಣ ಬಗ್ಗೆ ನಮ್ಮ ವಿಚಾರ ಬರೋದಿಲ್ಲ. ಮರೆ ಶಾಲೆಗೆ ಭೂಮಿ ಮಟ್ಟಿ ಅಂತೇವೆ ನಾವು, ಬರೇ ನಮ್ಮ ಬಾಯಾಗೂ ಮಟ್ಟಿ ಬೆಳೆದಿರ್ತೈತಿ. ಅಲ್ಲಿ ಮುಲ್ಲಾ ಸಾಹೇಬ್ರು ಒದರಿ ಹೇಳ್ತಿರ್ತಾರ, ಏನು ಹೇಳ್ತಾರ ಅದು ನಮ್ಗೆ ಗೊತ್ತಿಲ್ಲ. ಏನು ಹೇಳ್ತಾರ, ಮಿನಹಾ ಖಲಖಲಾಕುಂ ವಫೀಹಾ ನುঈದುಕುಂ ವಮಿನಹಾ ನುಖ್ರಿಜುಕುಂ ತಾರತನ್ ಉಖ್ರಾ. ಮೊದಲ ಒಂದು ಬಗಸಿ ಮಟ್ನ ಹಾಕುವಾಗ ಇದು ಓದ್ರಿ, ಮೊದಲನೇ ಮಂತ್ರ, 2ನೇ ಮಂತ್ರ. ನಾವೇನು ತಿಳಿದೀವಿ, ಅವು ಸಾಯವಾಗ ಮಣ್ಣು ಹಾಕುವ ಅವ್ನ ಸಲುವಾಗಿ ಓದಾಕತ್ತೇವೆ ಅಂತ ನಾವು ತಿಳಿದೀವಿ. ಅವ್ನ ಸಲುವಾಗಿ ಅಲ್ಲ, ಯಾರು ಮಣ್ಣು ಹಾಕ್ತಿರ್ತಾರಲ್ಲ ಅವ್ರ ಸಲುವಾಗಿ ಐತಿ ಅದು ಬುದ್ಧಿ ಮಾತು. ಮೀನ್ ಹಾಕಲಾಕನಾಕುಂ, ಮಾನವರೇ ನೀವೆಲ್ಲರೂ ಮಣ್ಣಿನಿಂದ ಹುಟ್ಟಿರಿ, ಇದೇ ಮಣ್ಣಿನೊಳಗೆ ನಿಮ್ಗೆ ಮತ್ತೆ ಬರುದೈತಿ, ಇದೇ ಮಣ್ಣಿನಿಂದ ಇದೇ ಗೋರ್ಲಿಂದ ಮತ್ತೆ ನಿಮ್ಗೆ ಹೇಳಿ ಅಲ್ಲಾನ ಮುಂದೆ ಹಾಜರಾಗುವುದೈತಿ. ಈ ಬುದ್ಧಿ ಮಾತು ಹೇಳಕತ್ತಿರ್ತಾರೆ. ನಾವೇನು ತಿಳ್ತೀವಿ, ಮೊದಲು ಮಣ್ಣು ಹಾಕೊಂಬಾರ, ಮೊದಲು ಮಣ್ಣು ಹಾಕೊಂಬಾರ ಅಂತ ತಿಳ್ತೀವಿ. ಆದ್ರೆ ಭಾಳಷ್ಟು ಮಂದಿ ಬರೀ ಮಣ್ಣು ಹಾಕೋದಿಲ್ಲ, ತೋರಿಸಿ ಮಣ್ಣು ಹಾಕ್ತಾರೆ. ನಾನು ನೋಡಿ ಮಣ್ಣಿಗೆ ಬಂದೀನಿ ಅಂತ. ಮತ್ತು ಹಾಕುವಾಗ ಎಂಥ ಟೈಮ್ದಾಗ ಸತ್ತು ಮರಾಯ, ಏನೇನು ಹೇಳಿ, ಏನೇನು ಕರೆದು, ಏನೇನು ಮಾತಾಡಿ ಮಣ್ಣು ಹಾಕ್ತಿರ್ತಾನೆ. ಮಣ್ಣು ಹಾಕಕತ್ತಾನ, ಆದ್ರೆ ಮರ್ತು ಬಿಟ್ಟಾನ, ನನ್ನ ಬಾಯಾಗ ಒಂದು ದಿವಸ ಮಣ್ಣು ಬಿಡೋದೈತೆ ಅಂತ. ಅದಕ್ಕೆ ಹಜರತ್ ಮೊಹಮ್ಮದ್ ಸಲಾಸನ ಮಾತು ಹೇಳ್ಯಾರ, ಒಂದು ಕಾಲ ಬಂದಿತ್ತು, ಈ ಆದಮ್ಗೆ ಬಚ್ಚೇಕೋ, ಈ ಆದಮ್ನ ಮಕ್ಕಳಿಗೆ 2 ಗುಡ್ಡ ಬಂಗಾರದ ಸಿಕ್ಕರು 3ನೇ ಗುಡ್ಡದ ಫಿಕರ್ ಮಾಡ್ತಾರಂತ. ಸಾಬಾಯ್ಕರಮ್ ಕೇಳಿದ್ರಂತ, ಇದು ಹೊಟ್ಟೆ ಯಾವಾಗ ತುಂಬತೈತಿ, ಇವ್ಗೆ 2 ಗುಡ್ಡು ಸಿಕ್ಕವಾಗ ಬಂಗಾರದು, 10 ದೇಶದ ರಾಜ ಆಗ್ಯಾನ, ಅವ್ನು ಹೋಗಿ ಕೇಳ್ರಿ ನಿಮ್ಗೆ ಏನ ಜೀವನ ಆಕಾಶಗಳು ಅದಾವ ಅಂದ್ರೆ 11ನೇ ದೇಶದ ನಾನು ಪ್ರಧಾನಮಂತ್ರಿ ಆಗಿ ಸಾಯ್ತೀನಿ ಅನ್ನುವಂಥದ್ದು ವಿಚಾರ ಇರ್ತೈತೆ ಅಂತ. 2 ಗುಡ್ಡು ಸಿಕ್ಕಾವ ಬಂಗಾರದು. ಅವ್ನು ಕೇಳಿದ್ರೆ 3ನೇ ಒಂದು ಗುಡ್ಡ ಐತಲ್ಲ ಕೋಲಾರದೊಳಗೆ, KGF ಕೋಲಾರದಾಗ, ಅದು ಗುಡ್ಡ ಇಲ್ಕಲ್ದೊಳಗೆ ಆ ಕ್ವಾರಿ ಅದು ನನಗೆ ಸಿಗಬೇಕು, ಅದು ನಾನು ಕ್ವಾರಿ ಮಾಡಬೇಕು ಅನ್ನುವಂಥದ್ದು ವಿಚಾರ ಇರ್ತೈತೆ ಅಂತ. ಅವಾಗ ಪ್ರವಾದಿಯವರಿಗೆ ಕೇಳಿದ್ರಂತ, ಮತ್ತು ಇದು ಹೊಟ್ಟೆ ಯಾವಾಗ ತುಂಬತೈತಿ, ಇದು ಆದಮರ ಮಕ್ಕಳದ ಕೇಳಿದಾಗ ಆ ಗೋರಿ ಮಣ್ಣನ್ನು ಹೊಟ್ಟೆ ತುಂಬತೈತೆ ಅಂತ ಹೇಳಿದ್ರಂತ. ಅಲ್ಲಾಹು ಅಕ್ಬರ್. ಅನ್ನುತ್ತಾನ ನಮಗಿದು ಜಗತ್ತಿನೊಳಗೆ ಇನ್ನೂ ತನ ಯಾರ್ದು ಆಶೆ ಆಕಾಶಗಳು ಪೂರ್ತಿ ಆಗೇ ಇಲ್ಲ, ಪೂರ್ತಿ ಆಗಾಕು ಸಾಧ್ಯನೇ ಇಲ್ಲ. ಅಲ್ಲಾ ತಾಲ ಕುರಾನ್ದಲ್ಲಿ ಸಾರ್ ಹೇಳ್ತಾನ್ರಿ, ವಲಕುಂ ಫೀಹಾ ಮಾ ತಶ್ತಹಿ ಅನ್ಫುಸಕುಂ ವಲಕುಂ ಫೀಹಾ ಮಾ ತದ್ದಊನ್ ನುಜೂಲಂ ಮಿನ್ ಗಫೂರಿರ್ ರಹೀಮ್. ಇಚ್ಛೆ ಪೂರ್ತಿ ಆಗುವುದು, ಆಶೆ ಆಕಾಶಕ್ಕೂ ಪೂರ್ತಿ ಆಗುವಂಥದ್ದು ಜಾಗ ಯಾವ್ದಪ್ಪ ಅಂದ್ರೆ ಜನ್ನತ್ ಅಂತ್ರಿ. ಅಲ್ಲೇ ಪೂರ್ತಿ ಆಕೈತಿ. ಜಗತ್ತಿನೊಳಗೆ ಇನ್ನೂ ತನಕ ಯಾರ್ದು ಪೂರ್ತಿ ಆಗಿಲ್ಲ, ಪೂರ್ತಿನೇ ಆಗಾಕ ಸಾಧ್ಯನೇ ಇಲ್ಲ, ಪೂರ್ತಿನೇ ಆಗಾಕ ಸಾಧ್ಯನೇ ಇಲ್ಲ. ಆದ್ರೆ ಎಲ್ಲ ಜನಾಜ ತಯಾರು ಮಾಡ್ಕೊಂಡು ಹೋಗಿ ಎಲ್ಲಿಟ್ರಿ, ಗೋರಿ ಮುಂದೆ ಇಟ್ರು ಅವಂಗ. ಯಾರಿಗೆ? ಶೆಟ್ರವಂಗ. ಸೆಟ್ಟಿಂಗ್ ಮಾಡ್ತೀನಿ ಅದು ಅನ್ನಕತ್ತಿದ್ದಲ್ಲ, ಅವ್ನು ಹೋಗಿ ಎಲ್ಲಿಟ್ರು, ಗೋರಿಯಾಗ. ಪಟಕ್ಕನ ಇಬ್ಬರು ಯುವಕರು ಏನೈತ್ರಿ ಗೋರಿಯಾಗ ಇಳಿದ್ರು. ಇಳಿದ, ದೇವ್ ಬೈ
ಜನಾಜ ಕೊಡ್ರಿ ಅಂತ ಹೇಳಿದರು. ಜನಾಜ ಕೊಟ್ಟರು. ಜನಾಜ ಕೊಟ್ಟ ಮೇಲೆ ಏನು ಮಾಡಬೇಕು? ಇಮಾಮ್ ಸಾಬ್ರು ಹೇಳಿದರು, ಏನಪ್ಪ ಇಲ್ರಿ ಮೊದಲ ಏನು ಜನಾಜಕ್ಕೆ ಕಫನಿಗೆ ಏನು ನೀವು ಚರಿ ಕಟ್ಟಿರಲ್ಲ ಅದು ಲೂಸ್ ಮಾಡಿರಿ, ಉಚ್ಚಿರಿ ಅಂತ ಹೇಳಿದರು. ಮತ್ತು ಇಮಾಮ್ ಸಾಬ್ರು ಹೇಳಿದರು, ಮೌಲಾನಾ ಮೆಹಬೂಬ್ ಸಾಹೇಬ್ರು, ಮಕ ಕಿಬ್ಲಾ ಕಡೆ ಮಾಡಿರಿ ಅಂತ ಹೇಳಿದರು. ಮಕ ಎಲ್ಲಿ ಮಾಡ್ರಿ? ಕಿಬ್ಲಾ ಕಡೆ ಮಕ ಮಾಡಿದರು. ಆಮೇಲೆ ತೆಳಗಿನವ್ರು ಹೇಳಿದರು, ಹಜರತ್ರ ಎಲ್ಲ ಸೆಟ್ಟಿಂಗ್ ಆಗೈತಿ, ಮ್ಯಾಗ ಬರೋಣ ಅಂತ ಕೇಳಿದ್ರು. ಏನಾದ್ರಿ? ಎಲ್ಲ ಸೆಟ್ಟಿಂಗ್ ಮಾಡಿದೀವಿ, ಮ್ಯಾಗ ಬರೋಣ ಕೇಳಿದ್ರು. ಅವಾಗ ಹಜರತ್ ಇಮಾಮ್ ಸಾಹೇಬ್ ಹೇಳಿದ್ರಂತ, ಮ್ಯಾಗ ಬರ್ರಿ, ಸೆಟ್ಟಿಂಗ್ ಆಗಿದೆ ಅಂದ್ರೆ ಮ್ಯಾಗ ಬರ್ರಿ ಅಂದ್ರೆ. ಅಲ್ಲಾಹು ಅಕ್ಬರ. ಮ್ಯಾಗ ಬಂದ ಮೇಲೆ ಇಮಾಮ್ ಸಾಹೇಬ್ರು ಹೇಳಿದ್ರು, ಎಲ್ಲ ಸೆಟ್ಟಿಂಗ್ ಆಗೈತಿಪ್ಪ, ನೀವು ಈಗ ಏನು ಹಾಕ್ರಿ? ಮಣ್ಣು ಹಾಕ್ರಿ ಅಂತ ಹೇಳಿದ್ರು. ಯಾರು ಹಾಕಿದ್ರು ಮಣ್ಣು? ಅಣ್ಣ ತಮ್ಮಂದರು. ಏನ್ರಿ ಹಿರಿಯರು, ನಮ್ಮಲ್ಲಿ ಕೆಲಸ ಮಾಡವ, ಕೂಲಿ ಕೆಲಸ ಮಾಡವ, ಅವನು ಏನ್ರಿ ಮಣ್ಣು ಹಾಕಿದ. ಇವ ಜೀವಂತ ಪ್ರಯಾಂತ ಹೇಳವ ಏನಂತ್ರಿ, ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೋತೀನಿ. ಯಾರ ಸಲುವಾಗಿ ಸೆಟ್ಟಿಂಗ್ ಮಾಡಕತ್ತಿದ? ಮಕ್ಕಳ ಸಲುವಾಗಿ, ಅಂತಂಬ ಸಲುವಾಗಿ, ತ್ವಾಟ್ಪಟ್ಟಿ ಸಲುವಾಗಿ, ಇಡೀ ಜೀವನ ಪ್ರಯಾಂತ ಸೆಟ್ಟಿಂಗ್ ಮಾಡವ. ಅವು ಎಲ್ಲಿ ಸೆಟ್ ಆದ್ರಿ? ಆ ಕಬರ್ನೊಳಗೆ ಸೆಟ್ ಆದಮೇಲೆ ಯಾರು ಮಣ್ಣು ಹಾಕಕತ್ತಾರ್ರಿ? ಯಾರ ಸಲುವಾಗಿ ದುಡ್ದಿದ್ದ ಅವರ ಇವ ಮಣ್ಣು ಹಾಕಕತ್ತಾರ. ಅದಕ್ಕೆ ನಾವು ಉರ್ದುದಾಗ ಹೇಳ್ತೀವಿ, ಜಿನ್ಕೆಲೆ ಹಮ್ ಮರೇತೇವು ವಜೂ ಕರ್ತೆ ರಹ ಗಯೆ. ಸುಬ್ಹಾನಲ್ಲ. ಯಾರ ಸಲುವಾಗಿ ನಾವು ಸತ್ತಿದ್ದೀವಲ್ರಿ ಅವರ ನಮಗೆ ಮಣ್ಣು ಹಾಕಕತ್ತಾರ. ನಮ್ಮಲ್ಲಿ ಕೆಲಸ ಮಾಡುವಂಥ, ಕೂಲಿ ಕೆಲಸ ಮಾಡುವಂಥ ಗುಲಾಮ ಗುಮಾಸ್ತ ಅವನು ಏನ್ರಿ ಮಣ್ಣು ಹಾಕಿ ನಮ್ಮ ಗೋರಿ ಮ್ಯಾಗ ಕೈ ಜಾಡ್ಸಕತ್ತಾನ. ಅಲ್ಲಾಹು ಅಕ್ಬರ್. ಅದಕ್ಕೆ ನಾವು ಸೆಟ್ಟಿಂಗ್ಕಿಂತ ಮುಂಚೆ ಸೆಟ್ಟಿಂಗ್ ಅಂತೂ ಇನ್ನೂ ತನಕ ನಾವು ಮಾಡಿಲ್ಲ. ಆ ಸೆಟ್ಟಿಂಗ್ ಮಾಡ್ತಾ 50 ವರ್ಷ ಮುಗಿದು, 60 ವರ್ಷ ಮುಗಿದು, 70 ವರ್ಷ ಮುಗಿದು, ಇನ್ನೂ ತನಕ ನಮ್ಗೆ ಯಾವುದೂ ಸೆಟ್ಟಿಂಗ ಆಗಿಲ್ಲ. ಈಗ ಸೆಟ್ಟಿಂಗ್ ಇಲ್ಲಿ ಮಾಡ್ಕೊಲಿಕ್ಕಾದ್ರೆ ನಾವು ಎಲ್ಲಿ ಸೆಟ್ ಹಾಕ್ತೀವಿ? ಕಬರ್ನೊಳಗೆ ಸೆಟ್ಟಿಂಗ್ ಹಾಕೀವಿ. ಆ ಟೈಮ್ ಬರೋಕ್ಕಿಂತ ಮುಂಚೆ ಎಲ್ಲ ಹಿರಿಯರು ನಾವು ಈ ಜೋಡ್ನೊಳಗೆ ಅಲ್ಹಮ್ದುಲಿಲ್ಲಾ 14-15ಕ್ಕೆ ನಮ್ಮ ಜಿಲ್ಲಾದ ಇಜ್ತಿಮಾ ಐತಿ. ಅಲ್ಲಿ ನಮ್ಮ ಹಿರಿಯರು ಔಲಿಯಾ ಇಕ್ರಾಮರು, ಉಲಮಾ ಇಕ್ರಾಮರು ಬರಕತ್ತಾರ. ಅವ್ರ ನೆದರ್ ನಮ್ಮ ಮ್ಯಾಗ ಬೀಳ್ತೈತಿ. ಆ ಇಜ್ತಿಮಾಲಿಂದ ಇನ್ಶಾ ಅಲ್ಲಾ ನಾವು ಈಗ ಸೆಟ್ಟಿಂಗ್ ಮಾಡ್ಕೊಂಡ ಹೊರಗೆ ಹಾಕೋಕ್ಕಿಂತ ಮುಂಚೆ ಹೊರಗೆ ಹೋಗಿಬಿಡುನು. ಯಾರು ಹೊರಗೆ ಹಾಕ್ತಾರ್ರಿ? ನಮ್ಗೆ ಮನೆಯವ್ರ ಯಾರಿಗೆ ಹಾಕ್ತಾರ? ಯಾರ ಸಲುವಾಗಿ ನಾವು ಸತ್ತೀವಿ ಅವ್ರು ನಮ್ಗೆ ಹೊರಗೆ ಹಾಕ್ತಾರ. ಏನ್ರಿ ಅಲ್ಲಾನ್ ದಾರಿ ಒಳಗೆ 4 ದಿವ್ಸ ಅಲ್ಲಾನ್ ದಾರಿ ಒಳಗೆ, 4 ತಿಂಗಳು ಅಲ್ಲಾನ್ ದಾರಿದೊಳಗೆ ನಾವು ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಅಲ್ಲಾನ್ ದಾರಿಗೆ ಹೋದ್ವಿ ಅಂದ್ರೆ 4 ತಿಂಗಳು ಹೋಗಿದ್ದ, 4 ದಿವ್ಸ ಹೋಗಿದ್ದ, 3 ದಿವ್ಸ ಹೋಗಿದ್ದ, ಜಮಾತ್ನಾಗ ಹೋಗಿದ್ದ, ಬರ್ತಿದ್ದ ಹೋದ, ಏನು ಟೆನ್ಷನ್ ಇರೋದಿಲ್ಲ. ಯಾವ ಹೋಗ್ಲಾರ್ದವ ಸೆಟ್ಟಿಂಗ್ ಮಾಡ್ತೀನಿ ಅಂದ್ರೆ ಎಲ್ಲಿ ಸೆಟ್ಟಿಂಗ್ ಹಾಕೊಂಡ್ರೆ ಅವ ಅಲ್ಲಿ ಕಬರಸ್ಥಾನದಲ್ಲಿ ಸೆಟ್ಟಿಂಗ್ ಹಾಕೋದು ಮುಂಚೆ ನಮ್ಮ ಜೀವನದೊಳಗೆ ಇನ್ಶಾ ಅಲ್ಲಾ ಒಂದು 4 ದಿವ್ಸ ಅಲ್ಲಾನ್ ದಾರಿ ಒಳಗೆ ನಮ್ಮ ಇಜ್ತಿಮಾಲಿಂದ ಹೋಗಕ್ಕೆ ತಯಾರಾಕಿರಂತ ನಿಯತ್ ಮಾಡ್ರಿ. ಮಾಡ್ತೀನಿ ಇನ್ಶಾ ಅಲ್ಲಾ. ಯಾರ್ಯಾರು ತಯಾರು ಸ್ವಲ್ಪ ಕೈ ಎತ್ತಿ ನೋಡ್ರಿ, ಸ್ವಲ್ಪ ಕೈ ಎತ್ತಿರಿ. ಬರೇ ನಾ ಏನು ಹಿಡ್ಕೊಂಡೇನು ಹೋಗೋದಿಲ್ಲ, ಕೈ ಎತ್ತಿರಿ. ಭಾಳಷ್ಟು ಮಂದಿ ಅಂಜಾಕತ್ತಾರ ಕೈ ಎತ್ತಿರಿ ಹೋಗ್ಬೇಕಾಗ್ತಂತ. ನಾವಂತೂ ಕೈ ಎತ್ತೀವಿ, ಹೌದಿಲ್ರಿ? ಅಲ್ಲ ಯಾರಿಗೆ ತೊಪ್ಪಿ ಕೊಡ್ತಾನ, ಅಲ್ಲ ಕರ್ಕೋತಾನ. ನಿಯತ್ ಮಾಡೋದು ನಮ್ಮ ಕೆಲಸ, ಮಾಡ್ತೀರಿ ಇನ್ಶಾ ಅಲ್ಲಾ. ಈಗ ಎಲ್ಲರೂ ಕೈ ಎತ್ತಿರಿ. ಈಗ ಯಾರು ಹೋಗುವಂಥ ಗಟ್ಟಿ ನಿಯತ್ ಐತಿ, ಮನಸ್ಸೈತಿ, ಅವ್ರು ಎದ್ದು ನಿಂತೀನಿ ಇನ್ಶಾ ಅಲ್ಲಾ. ನಿಯತ್ ಮಾಡ್ರಿ. ನೋಡ್ರಿ, ನಾವು ಇನ್ಶಾ ಅಲ್ಲಾ ನಮ್ಮ ಇಜ್ತಿಮಾಲಿಂದ ನಾನು ಜಮಾತನ ಮಾಡ್ಕೊಂಡ ನಾ ಹೋಗಕ್ಕೆ ತಯಾರಿದ್ದೀನಿ ಅಂತ ಇಂಥ ಸಾಥಿಗಳು ಎದ್ದು ನಿಂತು ಹೆಸರು ಬರೆಸ್ರಿ. ಖಡೆ ಹೋಜೋ ಬೈ ಸಾಥಿ. ನೋಡಿ ಉಸ್ಮಾನ್ ಶೇಖ್